ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ನೋಡೋಣ. ಅಳತೆ ಬ್ಲೌಸ್ ಕೊಟ್ಟಾಗ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸ್ನೇಹಿತರೆ, ಫುಲ್ ಸೀರೆ ಈ ಥರ ಬಂದಿದೆ, ಇದು ಮುಸುಗು. ಹಾಗೆ ನೋಡಿ, ಇದು ಬ್ಲೌಸ್ ಪೀಸ್ ಈ ಥರ ಬಂದಿದೆ. ಬ್ಲೌಸ್ ಪೀಸಲ್ಲಿ ಡಿಸೈನ್ ನೋಡಿ ಉದ್ದ ಸೈಡು ಬಂದಿದೆ ಸ್ನೇಹಿತರೆ. ಇದು ಬನ್ನಿ ಇವಾಗ ಕಟ್ ಮಾಡೋಣ. ನಾನು ಲೈನಿಂಗ್ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ, ಇವಾಗ ಅಳತೆ ಬ್ಲೌಸು ನೋಡಿ, ನಮಗೆ ಈ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಮೆಜರ್ಮೆಂಟ್ ತಗೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಮೊದಲಿಗೆ ನಾನು ಉದ್ದ ಮೆಜರ್ಮೆಂಟ್ ತೊಗೊಂಡ್ಬಿಡ್ತೀನಿ. ನೋಡಿ, ಬ್ಲೌಸಿನ ಉದ್ದ ಬಂದು ಎಷ್ಟಿದೆ ಅಂತೇಳಿ ಮೊದಲಿಗೆ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ನೋಡಿ, ಬ್ಯಾಕ್ ಸೈಡು ನಾನು ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಶೋಲ್ಡ್ರಿಂದ ಕೆಳಗಡೆಗೆ 12.5 ಇಂಚ್ ಉದ್ದ ಇದೆ ಇದು. ನೋಡಿ, 12.5 ಇಂಚು ಬ್ಲೌಸ್ ಉದ್ದ. ಇದು ಚಿಕ್ ಸೈಜ್ ಬ್ಲೌಸು ಸ್ನೇಹಿತರೆ. ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಬ್ಲೌಸು ಈ ಥರ ನೀಟಾಗಿ ಹಾಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಇದು 16 ಇಂಚ್ ಇದೆ. ನೋಡಿ, ಇದು 16 ಅಥವಾ 16.5 ಬರುತ್ತೆ. ನೋಡಿ, 16.5 ಬರುತ್ತೆ. 16.5 ಅಂದರೆ ನಮಗೆ 33 ಆಗುತ್ತೆ. 33 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ನೋಡಿ, 33 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ಉದ್ದ ಬಂದು 12.5 ಇದೆ. ಹಾಗೆ ಸೊಂಟ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ, ಬ್ಲೌಸಲ್ಲಿ ನೋಡಿ ಕೆಳಗಡೆ ಈ ಥರ ಕಂಪ್ಲೀಟಾಗಿ ಇಟ್ಕೋಬೋದು ನೋಡಿ ಸ್ನೇಹಿತರೆ. ಸ್ವಲ್ಪ ನಾವು ಉಕ್ಸ್ ಪಟ್ಟಿ ಬಿಟ್ಟು ಮೆಜರ್ಮೆಂಟ್ ತಗೋಬೇಕಾಗುತ್ತೆ ಸೊಂಟದ ಅಳತೆಯನ್ನು ಸ್ನೇಹಿತರೆ. ನೋಡಿ, ಇದು 28 ಬರುತ್ತೆ. 27.5 ಬರುತ್ತೆ. ನೋಡಿ, 28 ನಾನು ಮಾರ್ಕ್ ಮಾಡಿ 28 ಇಡ್ತಾ ಇದ್ದೀನಿ ಇದನ್ನು ಸೊಂಟದ ಅಳತೆಯನ್ನು. ಇವಾಗ ನೋಡಿ, ಇದೇ ಮೆಜರ್ಮೆಂಟ್ಗೆ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಉದ್ದ ಬಂದು 12.5 ಇದೆ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಇದನ್ನು ಸ್ಟ್ರೈಟಿಗೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ಇದನ್ನ ಕಟ್ ಮಾಡಿಬಿಡ್ತೀನಿ. ಎಕ್ಸ್ಟ್ರಾ ಇದು ಅಂಚು ಪಟ್ಟಿ ಇರಬಾರ್ದು, ಫಿನಿಶಿಂಗ್ ಬರಲ್ಲ ನೀಟಾಗಿ ಸ್ನೇಹಿತರೆ. ನೋಡಿ, ನಾವು ಲೈನಿಂಗ್ ಬ್ಲೌಸ್ ಆಗಿದ್ದು ನೋಡಿ ಪರ್ಫೆಕ್ಟಾಗಿ ನೋಡ್ಕೊಂಬಿಡಿ ಸ್ನೇಹಿತರೆ. ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ. ನೋಡಿ, 12.5 ಇಂಚು ಉದ್ದ ಇದೆ. ನಾವು 13 ಇಂಚಿಗೆ ನೋಡಿ 13 ಇಂಚಿಗೆ 13 12.5 ಪ್ಲಸ್ 1 ಇಂಚು ಆ್ಯಡ್ ಮಾಡಿ ನೋಡಿ 13.5 ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 13.5 ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಒಂದು ಲೈನ್ ಹಾಕಂತ ಇದ್ದೀನಿ. ಇಲ್ಲಿ ಮಾರ್ಜಿನ್ ಕೂಡ ಇದೆ ಸ್ನೇಹಿತರೆ. ನೋಡಿ, ನಾನು ಶೋಲ್ಡ್ರು ಕೂಡ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಸ್ನೇಹಿತರೆ. ನೋಡಿ, 12.5 ನಾವು 1 ಇಂಚನ್ನು ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ. ಅಲ್ಲಿಗೆ 13.5 ನಾವು ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ 13.5 ಇಂಚು ತಗೊಂಡಿದ್ದೀವಿ. ಇವಾಗ ಸ್ನೇಹಿತರೆ ನೋಡಿ, ನೆಕ್ ಬಿಡ್ತನ್ನ ನಾನು ಇದಕ್ಕೆ 32 33 ಚೆಸ್ಟ್ ಮೆಜರ್ಮೆಂಟಿಗೆ ನಾನು 2 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಮಗೆ 2 ಕಾಲು ರೆಡಿ ಸಿಗುತ್ತೆ. ನೋಡಿ, 1/4 ಇಂಚು ನಮಗೆ ಫೋಲ್ಡಿಂಗಲ್ಲಿ ಹೋಗುತ್ತೆ. ಹಾಗಾಗಿ ನಮಗೆ ರೆಡಿ 2 ಕಾಲು ಸಿಗುತ್ತೆ. ನಾನು 2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಮಾರ್ಕ್ ಮಾಡ್ಕೋಬೇಕಾದ್ರೆ. ಹಾಗೆ ನೋಡಿ, ಶೋಲ್ಡ್ರು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ನೇಹಿತರೆ. ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ, ಅಳತೆ ಬ್ಲೌಸಲ್ಲಿ 2.5 ಇದೆ. ನೋಡಿ 2.5 ಇದೆ. ಮಾರ್ಜಿನ್ ಸೇರಿ 2.5 ಇದೆ. ನಾನು ಇಲ್ಲಿ 2.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡ್ರು 2.5 ಇದೆ ಅಳತೆ ಬ್ಲೌಸ್ ಪ್ರಕಾರ. ನಾನು 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಬಂದು ನೋಡಿ ಸ್ನೇಹಿತರೆ 4.5 ಬಂತು ಶೋಲ್ಡ್ರ್. ಇದು ಈ ಅಳತೆ ಬ್ಲೌಸ್ ಪ್ರಕಾರ 4.5 ನಮಗೆ ಶೋಲ್ಡ್ರ್ ಅನ್ನೋದು ರೆಡಿ ಬರುತ್ತೆ. ರೆಡಿ ಅಲ್ಲ, ಮಾರ್ಜಿನ್ ಸೇರಿ ಬರುತ್ತೆ. ಅಲ್ಲಿಗೆ 1/2 ಇಂಚ್ ಹೋದ್ರು 4 ಇಂಚ್ ಮಾತ್ರ ಶೋಲ್ಡ್ರ್ ಇದೆ. ಈ 33 ಸೈಜಲ್ಲಿ 4 ರೆಡಿ ಶೋಲ್ಡ್ರ್ ಬರುತ್ತೆ ಅಷ್ಟೇ. ನೋಡಿ, ನಾವು ಏನು ಮಾಡ್ತೀವಿ ಅಂದರೆ, ನೀವು ಎಲ್ಲರೂ ಚಾರ್ಟ್ ನೋಡ್ತೀರ, ಸುಮಾರು ಜನ ಚಾರ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ನೋಡಿ 4.75 32 34 32 ಚೆಸ್ಟಿಗೆ 4.75 4.5 ಇಟ್ರಿ ಅಂತ ಹೇಳ್ತಾರೆ. 4.5 ಅಲ್ಲಿ 5 ಇಂಚ್ ಇಟ್ರಿ ಅಂತ ಹೇಳ್ತಾರೆ. ನೋಡಿ, ಇದು ಪಕ್ಕ 33 ಸೈಜಿಗೆ ನಮಗೆ ನೋಡಿ 4.5 ಬಂದಿದೆ. ನಮಗೆ ರೆಡಿ 4 ಇಂಚು ಶೋಲ್ಡ್ರ್ ರೆಡಿ ಸಿಗುತ್ತೆ ಈ ಅಳತೆ ಬ್ಲೌಸ್ ಪ್ರಕಾರ. ಇದು ಅವ್ರಿಗೆ ಕರೆಕ್ಟ್ ಇದೆ ಅಂತ ನಾನು ಕೇಳಿ ಕೂಡ ಇದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ 4.5 ಇದೆ. ಇಲ್ಲಿ ಕೂಡ 4.5ಗೆ ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ
ಸ್ನೇಹಿತರೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ 33 ಇದೆ. 33 ಅಂದರೆ 8 ಕಾಲು ಆಗುತ್ತೆ. ನೋಡಿ 4 ಭಾಗ ಮಾಡಿದಾಗ 33ಅನ್ನು 4 ಭಾಗ ಮಾಡಿದಾಗ ನಮಗೆ 8 ಕಾಲು ಒಂದು ಪೋರ್ಷನ್ ಸಿಗುತ್ತೆ. ನೋಡಿ 8 ಕಾಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೋಡಿ ಇಲ್ಲಿ 8 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಕೂಡ 1.25 ಇಂಚ್ ಇರ್ತದೆ ಸ್ನೇಹಿತರೆ. ನೋಡಿ ನಿಮಗೆ ಬಟ್ಟೆ ಎಷ್ಟು ಬೇಕು, 1.5 ಇಂಚ್ ಬೇಕಾದ್ರೆ 1.5 ಇಡ್ಬೋದು, ಬೇಡ ಅಂದರೆ 2 ಇಂಚ್ ಇಡ್ಬೋದು. ಅದ್ರ ಮೇಲೆ ಅದು 2 ಇಂಚಿಗಿಂತ ಜಾಸ್ತಿ ಇಡಬಾರ್ದು ಯಾವಾಗಲೂ ಬ್ಲೌಸ್ಗೆ. 1.25 ಇಂಚೆ ಕಂಫರ್ಟೇಬಲ್ ಆಗಿರುತ್ತೆ. ನೋಡಿ 8 ಕಾಲು ಇಟ್ಟಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಸೊಂಟದ ಅಳತೆ ಬಂದು 28 ಇದೆ. ಅದು 27.5 ಇದೆ ಸ್ನೇಹಿತರೆ. ನೋಡಿ ಸ್ವಲ್ಪ ಲೂಸ್ ಇಡೋದಕ್ಕೆ ನಾನು 28 ಮಾಡಿದ್ದೀನಿ. ಅರ್ಧ ಇಂಚು ಅಳತೆ ಬ್ಲೌಸ್ಗೆ ಅಂತ ಜಾಸ್ತಿ ಇಟ್ಟಿದ್ದೀನಿ. ಇದನ್ನು 28 ಅಂದರೆ ನೋಡಿ 4 ಭಾಗ ಮಾಡಿದರೆ 7 2 14 28 7 ಇಂಚ್ ಬರುತ್ತೆ. ನೋಡಿ ಒಂದು ಸೈಡು 7 ಇಂಚ್ ಬರುತ್ತೆ ನಮಗೆ. 7ಕ್ಕೆ 1 ಇಂಚು ನಾವು ಟಕ್ಸಿಗೆ ನೋಡಿ ಬ್ಯಾಕ್ ಸೈಡ್ ಟಕ್ಸ್ ಹಿಡಿಬೇಕಲ್ಲ, ಅದಕ್ಕೆ ಸೇರಿಸಿ ನಾನು 8 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ. ಇವಾಗ ಸ್ನೇಹಿತರೆ ನೋಡಿ ಹೊಸಬ್ರು ಟೈಲರಿಂಗ್ ಕಲಿಯರ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಆ ಫೀಲ್ಡ್ ಆ ವಯಸ್ಸು ದಾಟೆ ಬಂದಿದ್ದೀವಿ. ನೋಡಿ ಈ ಮೆಥಡ್ ಸಿಂಪಲ್ಲಾಗಿ ಫಾಲೋ ಮಾಡಿ. ನಾವು ಇದು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಂತೀವೋ ನೀವು ಅದೇ ರೀತಿಯೇ ಟ್ರೈ ಮಾಡಿದರೆ ಖಂಡಿತ ಪಕ್ಕ ಬರುತ್ತೆ. ನೋಡಿ ನಿಮ್ಗೆ ಯಾವುದೇ ಇದರಲ್ಲಿ ಸೂತ್ರ ಆಗಲಿ, ಆಮೇಲೆ ಇದು ಆ ಪ್ರಕಾರ ಈ ಪ್ರಕಾರ ಯಾವುದು ಬೇಡ, ಅಳತೆ ಬ್ಲೌಸ್ ಪ್ರಕಾರ ಆ್ಯಸ್ ಇಟ್ ಈಸ್ ಅವ್ರು ಹೊಲ್ಕೊಡು ಅಂದಾಗ ನೀವು ಈ ಥರ ಟ್ರೈ ಮಾಡಿ ಪಕ್ಕ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಆರ್ಮೋಲ್ ಶೇಪ್ ಕಂಡುಹಿಡಿಯೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನಾವು ಹೇಳ್ತೀವಿ, ನಾವು ಚಾರ್ಟ್ ಕೊಡ್ತೀವಿ ಕೇಳಿದರೆ ಚಾರ್ಟು ಎಲ್ಲ ಕಡೆಗೆ ಎಲ್ಲ ಸರಿ ಒಂದೇ ಸರಿ ಬರಲ್ಲ ಸ್ನೇಹಿತರೆ. ನೋಡಿ ಒಂದೇ ರೀತಿ ಬರಲ್ಲ. ನೋಡಿ ನಾನು ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಆರ್ಮೋಲ್ ಶೇಪ್ ಎಷ್ಟು ಇಡಬೇಕು ಅನ್ನೋದನ್ನು ನೋಡಿ ನಾನು ಇದು ಸ್ನೇಹಿತರೆ ಇದು ನೋಡಿ ಬ್ಯಾಕ್ ಸೈಡು ನೋಡಿ ಸಿಂಪಲ್ಲಾಗಿ ನಾವು ಅಷ್ಟೂ ಕೂಡ ಒಂದೇ ಈ ರೀತಿ ಇಟ್ಕೊಂಡು ನೋಡಿ ಬ್ಯಾಕ್ ನೆಕ್ ಉದ್ದನೂ ಕೂಡ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ ಸ್ನೇಹಿತರೆ. ನೋಡಿ ಇಲ್ಲಿ ಮಾರ್ಜಿನ್ ಇದೆ, ಅರ್ಧ ಇಂಚು ನಾವು ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿವಿ. ಅಲ್ಲಿಂದ ಮೇಲ್ಗಡೆಗೆ ನೋಡಿ ಈ ಥರ ರೆಡಿ ಇದೆ ಸ್ನೇಹಿತರೆ. ಇದು ಆಲ್ರೆಡಿ ರೆಡಿ ಇರೋದ್ರಿಂದ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಿ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದು ಸ್ಟಿಚಿಂಗ್ ಇದೆ ಸ್ನೇಹಿತರೆ. ಹಾಗೆ ಮೇಲ್ಗಡೆಗೆ ಅರ್ಧ ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ ನೋಡಿ. ಹಾಗೆ ಸ್ನೇಹಿತರೆ ನೋಡಿ ನೆಕ್ ಅಗಲ ಕೂಡ ಇಲ್ಲಿ ಬರುತ್ತೆ, ಶೋಲ್ಡ್ರ್ ಕೂಡ ಇಲ್ಲಿಗೆ ಬರುತ್ತೆ. ನೋಡಿ ಶೋಲ್ಡ್ರ್ ಇಲ್ಲಿಗೆ ಇದೆ. ಹಾಗೆ ನೆಕ್ ನೋಡಿ ಇಲ್ಲಿ 1 ಇಂಚು ಟಕ್ಸ್ ಬರುತ್ತೆ, ಅದು ಕಮ್ಮಿ ಮಾಡಿದರೆ ನೋಡಿ ನೆಕ್ ಬಿಡ್ತು ಕೂಡ ಇಲ್ಲಿವರೆಗೂ ಇದೆ. ಎರಡನ್ನೂ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಕ್ಸಾಕ್ಟಾಗಿ ಬರುತ್ತೆ. ನೋಡಿ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಬರುತ್ತೆ. ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ಬರುತ್ತೆ. ಮೇಲಕ್ಕೆ ಅರ್ಧ ಇಂಚು ತಗೊಂಡಿದ್ದೀನಿ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ 33 ಸೈಜಿಗೆ ಆರ್ಮೋಲ್ ಎಷ್ಟು ಬರುತ್ತೆ ಅಂತೇಳಿ. ಶೋಲ್ಡ್ರು 4.5 ಬಂತು ಸ್ನೇಹಿತರೆ. 4.5 ಬಂದಾಗ ನೋಡಿ ಇದು ಆರ್ಮೋಲ್ ಎಷ್ಟು ಬಂತು ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ 4 ಕಾಲು ಬಂತು ನೋಡಿ ಸ್ನೇಹಿತರೆ. ಇದು ನೋಡಿ ರೆಡಿ 4 ಕಾಲು ಬಂದಿದೆ. ರೆಡಿ ಬೇಡ ಅಂದರೆ ನೋಡಿ ಮಾರ್ಜಿನ್ ಸೇರಿ ಹೇಳ್ಬಿಡ್ತೀನಿ. ಏನಕ್ಕಂದರೆ ಇದು ಮಾರ್ಜಿನ್ ಸೇರಿ 4.5 ಇದೆ ಸ್ನೇಹಿತರೆ. ನೋಡಿದ್ದು ಇದು ಮಾರ್ಜಿನ್ ಸೇರಿ 4.5 ಶೋಲ್ಡ್ರ್ ಇದೆ. ನೋಡಿ ಇದು ಮಾರ್ಜಿನ್ ಸೇರಿ ಇದು ಕೂಡ ನೋಡಿ 4.5 ಬರುತ್ತೆ. ಇದು ಅಂದರೆ ನಮಗೆ 33, 34, 32, 33, 34ಕ್ಕೆ 4.5 ಬರುತ್ತೆ ಇದು. ಅಥವಾ ಒಂದು 1/4 ಇಂಚ್ ಹೆಚ್ಚು ಕಮ್ಮಿ ಬರ್ಬೋದು ಸ್ನೇಹಿತರೆ. ಓಕೆ ನೋಡಿ ಇವಾಗ ಇದನ್ನು 1/4 ಇಂಚು ನಾನು ಬ್ಯಾಕ್ ಶೇಪಿಗೋಸ್ಕರ ನೋಡಿ ಮಾರ್ಕ್ ಈ ಥರ ಕ್ರಾಸ್ ತಗೊಂಡಿದ್ದೀನಿ 1.5 ಇಂಚನ್ನು. ನೋಡಿ ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಬ್ಯಾಕ್ ಶೇಪು, ಬ್ಯಾಕ್ ಆರ್ಮೋಲ್ ಶೇಪು ಸ್ನೇಹಿತರೆ. ನೋಡಿ ಇದು ನೆಕ್ ಉದ್ದ ಇಲ್ಲಿ ಬಂತು. ನಾವು ಅಳತೆ ಬ್ಲೌಸ್ ಪ್ರಕಾರ ನೋಡಿ ಎಷ್ಟಕ್ಕೆ ಬಂದಿದೆ ಅಂದರೆ 9 ಕಾಲಕ್ಕೆ ಬಂದಿದೆ. ನೋಡಿ ಇಲ್ಲಿ ಕೆಳಗಡೆ ನಾನು 2.25 ಇಂಚು ಡೀಪ್ ತಗೊತಾ ಇದ್ದೀನಿ. ನೋಡಿ ಇದಕ್ಕೆ ಬೇಕಾದರೆ ನೀವು ಯಾವ ರೀತಿ ಏನಾದರೂ ನೀವು ಡಿಸೈನನ್ನು ಮಾಡ್ಕೋಬೋದು ಸ್ನೇಹಿತರೆ. ನಾನು ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ನಂತರ ನಾನು ಕಟ್ ಮಾಡ್ಕೊತೀನಿ ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಈ ಥರ ನಾನು ಇದಕ್ಕೆ ಶೇಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ನೀವು ಬೇಕಾದ್ರೆ ಯಾವ ರೀತಿ ಬೇಕಾದರೂ ಈ ಡಿಸೈನನ್ನು ಕಟ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಮತ್ತು ಟಕ್ಸ್ ಪಾಯಿಂಟ್ ಕೂಡ ಇದೆ. ನಿನಗಿಲ್ಲಿ 1 ಇಂಚನ್ನು ನಾನು ಟಕ್ಸ್ ಮಾರ್ಕಿಂಗ್ ಆಗಿ ಬಿಟ್ಟಿದ್ದೀನಿ. ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. 1 ಇಂಚ್ ಅಷ್ಟೇ ಬಿಡ್ಬೇಕು ಸ್ನೇಹಿತರೆ. ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಬ್ಲೌಸಲ್ಲಿ ಬಿಡಬಾರ್ದು ಸ್ನೇಹಿತರೆ. ನೋಡಿ ಇವಾಗ ಕಟ್ ಮಾಡೋಣ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ.
ಸ್ನೇಹಿತರೆ ನೋಡಿ ನಾನು ನೆಕ್ಕನ್ನು ಕಟ್ ಮಾಡ್ಕೊಳಲ್ಲ ಇವಾಗಲೇ, ಏನಕ್ಕಂದರೆ ನೋಡಿ ಅದನ್ನು ಡಿಸೈನ್ ಮಾಡಬೇಕು. ನಾನು ನಿಮಗೆ ತೋರಿಸೋ ಉದ್ದೇಶಕ್ಕೋಸ್ಕರ ಈ ಮಾರ್ಕಿಂಗ್ ಹಾಕೊಂಡಿದ್ದೀನಿ. ಬಟ್ ಡಿಸೈನ್ ಬೇರೆ ಥರ ಮಾಡ್ಬೇಕು, ನಾನು ನಿಮಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಸ್ನೇಹಿತರೆ ಇವಾಗ ಫ್ರಂಟ್ ಸೈಡನ್ನು ಕಟ್ ಮಾಡೋಣ. ನೋಡಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಏನಾರು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಖಂಡಿತ. ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ ಒಂದು 1/4 ಇಂಚ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತ ಇದ್ದೀನಿ ನೋಡಿ ಸ್ನೇಹಿತರೆ. ನಾನು ನೋಡಿ ಒಂದು 1/4 ಇಂಚಿಗೆ ಒಂದು ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟನ್ನು ಇಟ್ಟು ನಾವು ಆರ್ಮೋಲ್ ಶೇಪು ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಶೋಲ್ಡ್ರ್ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಮತ್ತೆ ಕನ್ಫ್ಯೂಸ್ ಆಗಿಬಿಡಿ. ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿವರೆಗೂ ಇದೆ, ಹಾಗೆ ಇದು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಇಲ್ಲಿವರೆಗೂ ಇದೆ. ಹಾಗೆ ನೋಡಿ ನೆಕ್ ವಿಡ್ತನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಶೋಲ್ಡ್ರು, ನೆಕ್ಕಿನ ಅಗಲ, ಹಾಗೆ ಆರ್ಮೋಲ್ ಶೇಪು, ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಇವಿಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನು ರಿಮೂವ್ ಮಾಡಿಬಿಡೋಣ ಸ್ನೇಹಿತರೆ. ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾವು ನೋಡಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಿಮಗೆ ಬೇರೆ ರೀತಿ ಕಟ್ ಮಾಡ್ಬೇಕು ಸ್ನೇಹಿತರೆ. ಅದಕ್ಕೆಲ್ಲ ನೋಡಿ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ನಾವು ಬಾಡಿ ಮೆಜರ್ಮೆಂಟು ಕೊಟ್ಟಾಗ ಫಾರ್ಮುಲಾ ಯೂಸ್ ಮಾಡಲಿದ್ದೇ ಬರಲ್ಲ ಸ್ನೇಹಿತರೆ. ಏನಕ್ಕಂದರೆ ಅವ್ರಿಗೆ ಫಿಸಿಕಲಿ ನಮ್ಮ ಹತ್ರ ಬ್ಲೌಸ್ ಇರೋದಿಲ್ಲ. ಹಾಗಾಗಿ ನಾವು ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ನಮ್ಮದೇ ಕ್ಯಾಲ್ಕುಲೇಷನ್ ಇರುತ್ತೆ ಸ್ನೇಹಿತರೆ. ನೋಡಿ ಅದ್ರ ಪ್ರಕಾರ ನಾವು ಕಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಭಾಳ ಕ್ರಿಟಿಕಲ್ ಇರುತ್ತೆ. ಅಳತೆ ಬ್ಲೌಸ್ ಕೊಟ್ಟಾಗ ಯಾರಿಗೆ ತೊಂದರೆ ಇಲ್ಲ ಸ್ನೇಹಿತರೆ. ಹೊಸವರು ಇದೇ ರೀತಿಯೇ ಕಟ್ ಮಾಡಿ, ನಿಮ್ಗೆ ಯಾವುದೇ ತೊಂದರೆ ಬರಲ್ಲ ಬ್ಲೌಸಲ್ಲಿ ಸ್ನೇಹಿತರೆ. ಇವಾಗ ನೋಡಿ ಫ್ರಂಟ್ ನಾನು ನಿಮಗೆ ನೆಕ್ಕನ್ನು ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ಅಳತೆ ಬ್ಲೌಸು ತೊಗೊಂಬಿಡಿ ಸ್ನೇಹಿತರೆ. ಈ ಥರ ನೋಡಿ ಸಿಂಪಲ್ಲಾಗಿ ಫ್ರಂಟ್ ಪಾರ್ಟನ್ನು ಈ ಥರ ಇಟ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇದು ಶೋಲ್ಡ್ರು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇಲ್ಲಿವರೆಗೂ ಇದೆ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ 1/2 ಇಂಚು ನಾವು ಬಿಡಬೇಕಾಗುತ್ತೆ. ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನಂತರ ಇದು ಎಕ್ಸ್ಟ್ರಾ ಇದೆ, ಇಲ್ಲಿ 1/2 ಇಂಚು ಮಾರ್ಜಿನ್ ಇದೆ ಸ್ನೇಹಿತರೆ. ನೋಡಿ ಈ ಬ್ಲೌಸನ್ನು ನಾವು ಸ್ಟಿಚ್ ಮಾಡಿರ್ತೀವಲ್ಲ, ಇದನ್ನು ಈ ಥರ ಇಟ್ಕೊಂಬಿಡಿ ನೀಟಾಗಿ. ನೋಡಿ ನಾವು ಮಾರ್ಜಿನ್ ಏನು ಬಿಟ್ಟಿದ್ದೀವಲ್ಲ ಸ್ನೇಹಿತರೆ, ಅಲ್ಲಿಂದ ಇಟ್ಕೊಳ್ಳಿ ಈ ಥರ. ನೋಡಿ 1/2 ಇಂಚು ಮೇಲ್ಗಡೆ ಮಾರ್ಜಿನ್ ಬಿಟ್ಟಿದ್ದೀನಿ ನಾನು. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಇದೆ, ಹಾಗಾಗಿ ನೋಡಿ ಇಲ್ಲಿಂದನೇ ನಾವು ಮೆಜರ್ಮೆಂಟ್ ಆಗಬೇಕಾಗುತ್ತೆ. ನೋಡಿ ನೆಕ್ ಬಿಡುತ್ತೆ ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ನೆಕ್ ಬಿಡುತ್ತೆ ಬರುತ್ತೆ, ನೆಕ್ಕಿನ ಉದ್ದ ಇಲ್ಲಿವರೆಗೂ ಬರುತ್ತೆ ಸ್ನೇಹಿತರೆ. ನೋಡಿ ಹಾಗೆ ಇಲ್ಲಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಂಬಿಡಿ. ಇಲ್ಲಿ ನೋಡಿ ಇಲ್ಲಿವರೆಗೂ ಮಾರ್ಕಿಂಗ್ ಇದೆ, ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗಲೇ ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಬೆಲ್ಟ್ವರೆಗೂ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ ನಾನು ಇದರಲ್ಲಿ ಮಾರ್ಜಿನ್ ಸೇರಿಲ್ಲ ಸ್ನೇಹಿತರೆ, ಕೆಳಗಡೆ ಮಾರ್ಜಿನ್ ಸೇರಿಸಿಲ್ಲ. ನಮಗೆ ಶೋಲ್ಡ್ರದ್ದು ಮಾರ್ಜಿನ್ ಆಲ್ರೆಡಿ ನಾವು ತಗೊಂಡಿದ್ದೀವಿ ಮೇಲ್ಗಡೆ. ಹಾಗೆ ಸ್ನೇಹಿತರೆ ನೋಡಿ ಇದು ಇಟ್ಕೊಂಡಾಗ ನಾವು ಅಷ್ಟನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ಫ್ರಂಟ್ ಸೈಡಲ್ಲಿ ಏನೇನು ಬರುತ್ತೆ ನೋಡಿ. ಫಸ್ಟ್ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೋಬೋದು ಇದರಲ್ಲಿ ನೀವು. ನೋಡಿ ಫಸ್ಟ್ ಡಾಟ್ ಪಾಯಿಂಟು ನಿಮಗೆ ಇಲ್ಲಿಗೆ ಬರುತ್ತೆ. ನೋಡಿ ಶೋಲ್ಡ್ರಿಂದ ಸೆಂಟ್ರಿಗೆ ಬರಬೇಕು ಸ್ನೇಹಿತರೆ. ನೋಡಿ ಫಸ್ಟ್ ಡಾಟ್ ಪಾಯಿಂಟು ಇಲ್ಲಿವರೆಗೂ ಇದೆ ಸ್ನೇಹಿತರೆ ಇದು. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೋಡಿ ಇಲ್ಲಿವರೆಗೂ ಸೆಕೆಂಡ್ ಡಾಟ್ ಪಾಯಿಂಟು, ಇದು ಫಸ್ಟ್ ಡಾಟ್ ಪಾಯಿಂಟು. ನೋಡಿ ಇದಕ್ಕೆ ಲೈನ್ ಹಾಕೊಂಡ್ಬಿಡ್ತೀನಿ ನಾನು. ಇದು ಸ್ನೇಹಿತರೆ ಫಸ್ಟ್ ಡಾಟ್ ಪಾಯಿಂಟ್, ಇದು ಸೆಕೆಂಡ್ ಡಾಟ್ ಪಾಯಿಂಟ್. ಓಕೆ, ಸೆಕೆಂಡ್ ಡಾಟ್ ಪಾಯಿಂಟು ಸ್ನೇಹಿತರೆ. ನೋಡಿ ಈ ಡಾಟ್ ಪಾಯಿಂಟನ್ನು ನಾವು ಮೇನ್ ಡಾಟ್ ಪಾಯಿಂಟ್ ಇದೆಯಲ್ಲ ಸ್ನೇಹಿತರೆ, ಅದನ್ನು ಯಾವ ರೀತಿ ಸೆಂಟ್ರಿಗೆ ಬರ್ಬೇಕಂದ್ರೆ ನೋಡಿ ಈ ಶೋಲ್ಡ್ರ್ ಇದೆಯಲ್ಲ, ಈ ಶೋಲ್ಡ್ರ್ ಸೆಂಟ್ರಿಗೆ ನೋಡಿ ಅದನ್ನು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸ್ನೇಹಿತರೆ. ನೋಡಿ ಇದು ಫಸ್ಟ್ ಡಾಟ್ ಪಾಯಿಂಟು. ಈ ಡಾಟ್ ಪಾಯಿಂಟ್ ಎಲ್ಲಿವರೆಗೂ ನೋಡಿ ಎಲ್ಲಿ ಇಡಬೇಕಂದ್ರೆ ಈ ಶೋಲ್ಡ್ರ್ ಇದೆಯಲ್ಲ, ಈ ಶೋಲ್ಡ್ರ್ ಸೆಂಟ್ರ್ ಪಾಯಿಂಟಿಗೆ ನಾವು ಡಾಟ್ ಪಾಯಿಂಟನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ ಅಲ್ಲಿಂದ ಇಲ್ಲಿವರೆಗೂ. ಹಾಗೆ ನೋಡಿ ಇದನ್ನು ಡಾಟ್ ಎಷ್ಟು ಹಿಡಿತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ನೋಡಿ ನಾನು 2.5 ಇಂಚು ಡಾಟ್ ಹಿಡಿತಾ ಇದ್ದೀನಿ ಸ್ನೇಹಿತರೆ. ನೋಡಿ 2.5 ಇಂಚು ಹಿಡಿತಾ ಇದ್ದೀನಿ, ಅಂದರೆ ಅಲ್ಲಿಗೆ 1/4 ಇಂಚು ಬರುತ್ತೆ. ನೋಡಿ ಸ್ನೇಹಿತರೆ ಇದು ಜಾಸ್ತಿ ಹಿಡಿದ್ರೂ ಅವಶ್ಯಕತೆ ಇಲ್ಲ. ನೋಡಿ ಅವ್ರದ್ದು ಬಸ್ ಸೈಜ್ ನೋಡಿ ನೀವು ಇದನ್ನು ಇಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇದು ಡಾಟ್ ಪಾಯಿಂಟ್ ಎಲ್ಲಿ ಯಾವ ರೀತಿ ಇಡಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ನೋಡಿ ಸ್ನೇಹಿತರೆ ಸೆಂಟ್ರಿಗೆ ಶೋಲ್ಡ್ರ್ ಏನು 2 ಶೋಲ್ಡ್ರ್ ನಡುವೆ ಇಲ್ಲಿಗೆ ಇದು ಡಾಟ್ ಪಾಯಿಂಟ್ ಬರುತ್ತೆ. ನೋಡಿ ಇಲ್ಲಿಗೆ ನಮಗೆ ಉಕ್ಸ್ ಪಟ್ಟಿ ಇಲ್ಲಿವರೆಗೂ ತಗೊಂಡಿದ್ದೀವಿ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಮಾರ್ಕ್ ಮಾಡ್ಕೊಂಡಿವಿ. ಇದಕ್ಕೆ ನಾನು
1 ಇಂಚನ್ನು ನೋಡಿ ಮಾರ್ಜಿನಾಗಿ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ, ಸ್ಟಿಚಿಂಗ್ ಮಾರ್ಜಿನಾಗಿ 1 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಹಾಗೆ ಇಲ್ಲಿ ಅರ್ಧ ಇಂಚು ಇಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ. ನಾನು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದ್ದಿಲ್ಲ ನೋಡಿ, ಇಲ್ಲಿವರೆಗೂ ಬರುತ್ತಿದ್ದು ನೋಡಿ. ಇದಕ್ಕೆ ಈ ಲೈನ್ ಹಾಕೊಂತ ಇದ್ದೀನಿ. ಹಾಗೆ ನೋಡಿ ಅರ್ಧ ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ, ಅರ್ಧ ಇಂಚು ಮೇಲ್ಗಡೆಗೆ ನೋಡಿ ಈ ಡಾಟ್ ಪಾಯಿಂಟಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈ ಥರ ನೋಡಿ. ಇದನ್ನು ಅರ್ಧ ಇಂಚು ಮೇಲ್ಗಡೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚು ಅಥವಾ 3/4 ಇಂಚು ಇದು ತಗೊಂಡಷ್ಟು ಕ್ಲೀನಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಇವಾಗ ನೆಕ್ಕು ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ ನೋಡಿ. ನಿಮಗೆ ವಿಡಿಯೋನ ಎಂಡಿಂದ ಕೊನೆವರೆಗೂ ನೋಡಿ, ದಯವಿಟ್ಟು ಅರ್ಥ ಆಗುತ್ತೆ. ಒಂದೊಂದು ಇದರಲ್ಲಿ ಇರುತ್ತೆ, ಹಾಗಾಗಿ ನಿಮಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ. ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ, ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀನಿ. ಇವಾಗ ನೋಡಿ ಸೊಂಟದ ಅಳತೆ ಎಷ್ಟಿದೆ ಅಂದರೆ, ನಾವು ಅವಾಗಲೇ ಮೆಜರ್ಮೆಂಟ್ ತಗೊಂಡ್ವಿ ಸ್ಟಾರ್ಟಿಂಗಲ್ಲಿ 28 ಇದೆ. ಅಂದರೆ 28 4 ಭಾಗ ಮಾಡಿದರೆ 7 ಇಂಚ್ ಬರುತ್ತೆ ನೋಡಿ ಸ್ನೇಹಿತರೆ ನೋಡಿ. ನಾವು 7 ಇಂಚನ್ನು ಇಲ್ಲಿ ಬಿಡಬೇಕಾಗತ್ತೆ ನೋಡಿ ಬೆಲ್ಟ್ ಸೈಡು ನೋಡಿ. ಇಲ್ಲಿ 2.25 ಇದೆ ಸ್ನೇಹಿತರೆ, ಇಲ್ಲಿ 2.25 ಲೆಸ್ ಮಾಡಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ ನೋಡಿ. ಇಲ್ಲಿ 7 ಇಂಚು ಇಲ್ಲಿ ಬರುತ್ತೆ, 1/4 ಇಂಚು ಜಾಸ್ತಿ ಹಿಡಿದಿದ್ದೀನಿ ಸ್ನೇಹಿತರೆ ನಾನು. ಹಾಗೆ ನೋಡಿ ಮಾರ್ಜಿನ್ನು 1.25 ಇಂಚು ಬರ್ತಾ ಇದೆ. 1.25 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮಾರ್ಜಿನನ್ನು ನಾವು ಅಷ್ಟೇ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇದು 1.25 ಇಂಚು ಮಾರ್ಜಿನ್ ಆಯಿತು ಸ್ನೇಹಿತರೆ ನೋಡಿ. ಇದು ಸ್ಟಿಚಿಂಗಲ್ಲಿ ಬರುತ್ತೆ ಸ್ನೇಹಿತರೆ ನೋಡಿ. ಈ ನಾವು ಟಕ್ಸ್ ಹಿಡಿಬೇಕಾದ್ರೆ ಸ್ವಲ್ಪ ಇದನ್ನ ರೌಂಡ್ ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ. ಇವಾಗ ನಾವು ಈ ಫ್ರಂಟ್ ಬಾಡಿ ಶೇಪನ್ನು ಏನು ಫ್ರಂಟ್ ಉಕ್ಸ್ ಪಟ್ಟಿ ಏನು ಮಾರ್ಕ್ ಮಾಡ್ಕೊಂಡಿವಿ ನೋಡಿ, ಅದ್ರ ಸೆಂಟ್ರಿಗೆ 2.5 ಇದೆ ಸ್ನೇಹಿತರೆ. ಇದು ಅಂದರೆ 2.5ಗೆ ನಾವು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನು ಟಕ್ಸನ್ನು ಕೂಡ 2 ಇಂಚು ಇಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ. ಇದಕ್ಕೆ ನೋಡಿ 2 ಇಂಚು, ಅಲ್ಲಿಗೆ ಮಾರ್ಜಿನ್ ಸೇರಿ 2.25 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಫ್ರಂಟ್ ಆರ್ಮೋಲ್ ಶೇಪು ನಾವು ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಆರ್ಮೋಲ್ ಶೇಪನ್ನು ನೋಡ್ಕೊಂಡಿದ್ದೀವಿ. ಇವಾಗ ನೋಡಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಡೌನಲ್ಲಿ ನೋಡಿ ಸ್ನೇಹಿತರೆ ಸ್ಟಿಚ್ ಮಾಡಬೇಕಾದ್ರೆ ಇದು ಕಂಪಲ್ಸರಿ ಬಂದ್ಬಿಡುತ್ತೆ, ಇದೆ ಅಂತ ತೊಂದರೆ ಇಲ್ಲ ನೋಡಿ. ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ಬೇಕಾಗಿಲ್ಲ ನೀವು, ಖಂಡಿತ ಇದು ಸ್ಟಿಚ್ ಮಾಡಬೇಕಾದ್ರೆ ಈ ಸೆಂಟ್ರ್ ಪಾಯಿಂಟಿಗೆ ಈ ಟಕ್ಸ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ನಾವು ಒಂದೊಂದು ರೀತಿ ಕಟ್ ಮಾಡ್ತೀವಿ ಬ್ಲೌಸು. ಏನಕ್ಕಂದರೆ ಸ್ನೇಹಿತರೆ ನೋಡಿ, ಈ ಬ್ಲೌಸನ್ನು ಈ ರೀತಿ ಕ್ರಾಸಲ್ಲಿ ಕಟ್ ಮಾಡಿಲ್ಲ ಅಂದರೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ. ಇಲ್ಲ ಅವರು ಕ್ರಾಸಲ್ಲಿ ಕಟ್ ಮಾಡಿದ್ರು ಅಂದರೆ ಟಕ್ಸ್ ಬರೋಲ್ಲ ಸ್ನೇಹಿತರೆ. ಏನಕ್ಕಂದರೆ ನೋಡಿ ಕಮ್ಮಿ ಇರುತ್ತೆ, ನಾವು ಕ್ರಾಸಲ್ಲಿ ಕಟ್ ಮಾಡಿದರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಅಂತೇಳಿ ಕಟ್ ಮಾಡ್ತೀವಿ. ಬಟ್ ಇವ್ರು ಹಂಗೆ ಕಟ್ ಮಾಡಿರಲ್ಲ, ಅಲ್ಲೇ ಆ ವೇಸ್ಟೇಜು ಆ ಕ್ರಾಸ್ ಏನು ತೆಗೆದಿರಲ್ಲ ಸ್ನೇಹಿತರೆ, ಅದು ಇಲ್ಲಿ ಟಕ್ಸ್ ಆಗಿ ಬಂದಿರುತ್ತೆ ನೋಡಿ. ನಮಗೆ ಟಕ್ಸ್ ಬರುತ್ತೆ ಇಲ್ಲ ಅಂತೇಳಿ ನೀವು ಸ್ಟಿಚ್ ಮಾಡ್ಬೇಕಾದ್ರೆ ನೋಡ್ಕೋಬೇಕಾಗುತ್ತೆ. ಬೇಡ ಅಂದರೆ ಎಂಡಿ ಕೂಡ ಚೆಕ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ನೋಡಿ. ಇವಾಗ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇವಾಗ ಟಚ್ ಪಾಯಿಂಟ್ ಎಲ್ಲ ನಾವು ಕಟ್ ಮಾಡ್ಕೋಬೇಕು ಮಾರ್ಕಿಂಗ್ಗೋಸ್ಕರ. ಇವಾಗ ಬೆಲ್ಟ್ ಕಂಡಿಡಿಯೋಣ ಸ್ನೇಹಿತರೆ ನೋಡಿ. ಬೆಲ್ಟು ಅಷ್ಟೇ ಸ್ನೇಹಿತರೆ, ಅಳತೆ ಬ್ಲೌಸ್ ಕೊಟ್ಟಾಗ ತುಂಬ ಈಸಿ ಆಗುತ್ತೆ ನೋಡಿ. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ತುಂಬ ಕನ್ಫ್ಯೂಷನ್ ಇರುತ್ತೆ. ಬೆಲ್ಟಲ್ಲಿ ತುಂಬ ತಲೆ ಕೆಡ್ಸ್ಕೋಬೇಕು ಸ್ನೇಹಿತರೆ ಅಳತೆ ಬ್ಲೌಸ್ ಕೊಟ್ಟಾಗ. ಬಟ್ ಅವರು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಬೆಲ್ಟ್ ಕಟ್ ಮಾಡಲಿಕ್ಕೆ ತುಂಬ ಕಷ್ಟಪಡೋಕ್ಕಾಗುತ್ತೆ ಹೊಸಬ್ರಾದರೆ ನೋಡಿ. ನಾನಿವಾಗ ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಆ ಬೆಲ್ಟ್ ಹೆಂಗಿದೆಯೋ ನಾವು ಹಾಗೆ ಕಟ್ ಮಾಡಿದರೆ ಮುಗೀತು ಸ್ನೇಹಿತರೆ ನೋಡಿ. ಮಾರ್ಜಿನ್ ಸೇರಿಸಿ ನೋಡಿ, ಕೆಳಗಡೆ ನಾನು ಮಾರ್ಜಿನ್ ಬಿಡ್ತಾ ಇದ್ದೀನಿ 1/2 ಇಂಚು, ಹಾಗೆ ಮೇಲ್ಗಡೆ 1/2 ಇಂಚು ಮಾರ್ಜಿನ್ ಮಾರ್ಕ್ ಮಾಡ್ಕೊತಿದ್ದೀನಿ. ಸಿಂಪಲ್ ನೋಡಿ, ತುಂಬ ಸುಲಭ ಇದು. ಅದು ಎಷ್ಟಿದೆಯೋ ಅಷ್ಟನ್ನು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇಲ್ಲಿವರೆಗೂ ಬಂದಿದೆ ಸ್ನೇಹಿತರೆ, ಇದು ಬೆಲ್ಟ್ ಇಲ್ಲಿವರೆಗೂ ಇದೆ. ನಾವು 7 ಇಂಚ್ ಇದೆ ನೋಡಿ, 7 ಇಂಚ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿವರೆಗೂ ಬರ್ತಾ ಇದೆ. ಎಕ್ಸ್ಟ್ರಾ ಮಾರ್ಜಿನ್ 1.25 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಸ್ವಲ್ಪ ನೋಡಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಇದನ್ನು ನೋಡಿ ಈ ಥರ ಬೆಲ್ಟು ಕಟ್ ಮಾಡ್ಕೋದ್ರಿಂದ ನೀಟಾಗಿ ಕೂರುತ್ತೆ ನೋಡಿ, ಬ್ಲೌಸಲ್ಲಿ ನೀಟಾಗಿ ಕೂರುತ್ತೆ. ಇವಾಗ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ದಯವಿಟ್ಟು ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ಇದನ್ನು ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ಈ ಥರ ಕಟ್ ಮಾಡಿ ಟ್ರೈ ಮಾಡಿ, ಏನು ಪ್ರಾಬ್ಲಮ್ ಬಂದರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ
ಉತ್ತರ ಕೊಡ್ತೀನಿ, ಖಂಡಿತ ಉತ್ತರ ಕೊಡ್ತೀನಿ. ಇದೇ ರೀತಿ ನೀವು ಕಟ್ ಮಾಡಿ ಯೋಚನೆ ಮಾಡಿ ತಿರ್ಗಾ ಮುರ್ಗಾ ವಿಡಿಯೋನ ಪಾಸ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಒಂದು ಸಣ್ಣ ಸಣ್ಣ ವಿಚಾರ ಕೂಡ ಆಮೇಲೆ ವಿಡಿಯೋ ಕಂಟಿನ್ಯೂ ಫುಲ್ ನೋಡಿದಾಗ ಗೊತ್ತಾಗೋದು ಸ್ನೇಹಿತರೆ. ನೋಡಿ, ನೀವು ಅರ್ಧಂಬರ್ಧ ನೋಡಿದ್ರೆ ಖಂಡಿತ ನಿಮಗೆ ಅರ್ಧಂಬರ್ಧ ಮಾಹಿತಿ ಅಷ್ಟೇ ಸಿಗುತ್ತೆ ಸ್ನೇಹಿತರೆ. ಇವಾಗ ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಇದು ಸಾಲ್ಟೇಜ್ ಆಗಿ ಬಟ್ಟೆ, ಅವರು ಇನ್ನೊಂದು ಬಟ್ಟೆ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ. ಆ ಪೀಸು ಸಾಲ್ಡ್ ಆಗಿರೋದ್ರಿಂದ, ಸಾಲ್ಟೇಜ್ ಆಗೋದ್ರಿಂದ ಅವ್ರು ಬೇರೆ ಇನ್ನೊಂದು ಬಟ್ಟೆ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದರಲ್ಲಿ ನಾನು ಸ್ಲೀವನ್ನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟರೆ ಸಾಕು ಸ್ಲೀವಿಗೆ. ನೋಡಿ, ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟರೆ ಸಾಕು. ಸ್ನೇಹಿತರೆ ನೋಡಿ, ಅರ್ಧ ಇಂಚ್ ಬಿಟ್ಟಿದ್ದೀನಿ. ನೀವು ಬೇಕಾದರೆ ಎಷ್ಟಾದರೂ ಬಿಟ್ಕೋಬೋದು, ನಿಮ್ಮ ಅನುಕೂಲ. ನೀವು ಯಾವ ಥರ ಸ್ಟಿಚ್ ಮಾಡ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅರ್ಧ ಇಂಚ್ ಬಿಟ್ಟಿದ್ದೀನಿ. ಆಮೇಲೆ ನಂತರ ನೋಡಿ ಸ್ನೇಹಿತರೆ, ಇದು ಅಳತೆ ಬ್ಲೌಸಲ್ಲಿ ಕಡಿಮೆ ಇದೆ ನೋಡಿ, ಹಾಫ್ ಸ್ಲೀವ್ ಇದೆ. ನಾವು ಇವಾಗ ಫುಲ್ ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ನಮಗೆ ಜಾಸ್ತಿ ಸ್ಲೀವ್ ಉದ್ದ ಬೇಕು ಅವ್ರಿಗೆ. ನೋಡಿ, ಅವ್ರ ಮೆಜರ್ಮೆಂಟ್ ತಗೊಂಡಿದ್ದೀನಿ, 9.5 ಇಂಚು ಉದ್ದ ಬೇಕಾಗುತ್ತೆ. ನೋಡಿ, 9.5 ಇಂಚು ಅಂದರೆ ಅರ್ಧ ಇಂಚು ಮಾರ್ಜಿನ್ ಸೇರಿ ನೋಡಿ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡಿದಾಗ ನಾವು ಆರ್ಮೋಲ್ ಶೇಪನ್ನು ಬ್ಲೌಸ್ ಮೆಜರ್ಮೆಂಟ್ನ 10ನೇ 1 ಭಾಗ ಅದು ಇದು ಅಂತೇಳಿ ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಏನಕ್ಕಂದರೆ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿದ್ದಾಗ ನಾವೇನು ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ನೋಡಿ, ಇವಾಗ ನಾನು ಇಲ್ಲಿ ಮಾರ್ಜಿನಿಂದ ಹಿಡಿದ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಅಳತೆ ಸ್ಲೀವನ್ನು ತೊಗೊಂಬಿಡಿ ಸ್ನೇಹಿತರೆ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೊಂಡ್ವಿ, ಹೌದಾ. ಈಗ ನೋಡಿ, ಇದು 5 ಇಂಚಿದೆ, 3 ಇಂಚಿದೆ, ಸಮಸ್ಯೆ ನಮಗೆ ಬೇಕಾಗಿಲ್ಲ, ಉದ್ದ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ, ಸ್ಟಿಚಿಂಗ್ ಮಾರ್ಜಿನಿಂದ ನಾವು ಸೇಪ್ ಮಾರ್ಕ್ ಕಂಡುಹಿಡಿಬೇಕಲ್ಲ ಸ್ನೇಹಿತರೆ. ನೋಡಿ, ಈ ಥರ ಸ್ಲೀವನ್ನು ಈ ಥರ ಇಟ್ಕೊಂಬಿಡಿ. ನೋಡಿ, ಮೇಲ್ಗಡೆಯಿಂದ ನೋಡಿ ಇಟ್ಕೊಂಡು ಇಲ್ಲಿ ಒಂದು ಸ್ಟೆಪ್ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ನಮಗೆ ಕರೆಕ್ಟಾಗಿದೆಯಲ್ಲ ಅಂತ ಬ್ಲೌಸ್ ಹೆಂಗೆ ಗೊತ್ತಾಗೋದು ಅಂದರೆ, ನೋಡಿ, ನಾವು ಇಲ್ಲಂತೂ ಕರೆಕ್ಟಾಗಿರುತ್ತೆ ಅಳತೆ ಬ್ಲೌಸು. ನೋಡಿ, ಇಲ್ಲಿ 5.5 ಡಿಫ್ರೆನ್ಸ್ ಇದೆ, ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಬಿಡಿ. ಇಲ್ಲಿ 5.5 ಇದ್ದರೆ ಸರಿ ಇದೆ ಅಂತ ಲೆಕ್ಕ. ನೋಡಿ, 5.5 ಅಂದರೆ ಸರಿ ಇದೆ. ನೋಡಿ, ಇಲ್ಲಿ ಎಲ್ಲಿವರೆಗೂ ಸೇಪ್ ಬರುತ್ತೆ ನಮಗೆ. ನೋಡಿ, ಇಲ್ಲಿವರೆಗೂ ಸೇಪ್ ಅನ್ನೋದು ಬರುತ್ತೆ ಸ್ನೇಹಿತರೆ. ನೋಡಿ, ಅಳತೆ ಬ್ಲೌಸ್ ಪ್ರಕಾರ ಇದು ಎಷ್ಟು ಹಿಡಿದಿದ್ದಾರೆ ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಇದು 2.25 ಇಂಚ್ ಇದೆ ಸ್ನೇಹಿತರೆ. ನೋಡಿ, 2.25 ಇಂಚ್ ಹಿಡಿದಿದ್ದಾರೆ. ನಾವು 3 ಇಂಚ್ ಮಾರ್ಕ್ ಮಾಡೋಣ. ನೋಡಿ, ಬ್ಲೌಸು ನಾವು ಚೆಸ್ಟ್ ಮೆಜರ್ಮೆಂಟ್ನ 10ನೇ 1 ಭಾಗ ಅಂತ ಹೇಳ್ತೀವಿ. ಆ ಪ್ರಕಾರನೇ ಹೋದರೂ 1/4 ಇಂಚು ಅಷ್ಟೇ ಡಿಫ್ರೆನ್ಸ್ ಇದೆ, ಏನು ತೊಂದರೆ ಇಲ್ಲ. ಹಾಗಾಗಿ ನೋಡಿ, ಕರೆಕ್ಟಾಗಿ ಇರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿವರೆಗೂ ನಮಗೆ ಈ ಸ್ಲೀವ್ ಕ್ರಾಸ್ ಅನ್ನೋದು ಬಂದಿದೆ ಇಲ್ಲಿಗೆ. ನೋಡಿ, ಇವಾಗ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇದು ಫ್ರಂಟ್ ಸೇಪು, ಅದು ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಪರ್ಫೆಕ್ಟಾಗಿ ಸೇಪ್ ಮಾರ್ಕ್ ಮಾಡೋದು ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅದಕ್ಕಾಗಿ ನೋಡಿ ದಯವಿಟ್ಟು. ಹಾಗೆ ನೋಡಿ, ಫಿಟ್ಟಿಂಗ್ ಬಂದು ಎಷ್ಟಿದೆ ಅಂದರೆ 9.5 ಇದೆ ಸ್ನೇಹಿತರೆ. ಫಿಟ್ಟಿಂಗ್ ಬಂದು 9.5 ಇದೆ, ಉದ್ದನೂ 9.5 ಇದೆ. ನೋಡಿ, 9.5 ಅಂದರೆ 4.5 ಬರುತ್ತೆ. ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. 1.25 ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ. ಇಲ್ಲಿಯೂ ಕೂಡ 1.25 ಇಂಚು ನಾವು ಬಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇದು ತೆಳ್ಳಗಿರೋದಾರೆ ಅವರು, ತೆಳ್ಳಗಿರೋದ್ರಿಂದ ನೋಡಿ ನಾವು ಈ ಥರ ಸ್ಕೇಲಲ್ಲಿ ಭಾಳ ತೆಗಿಬಾರ್ದು ಸ್ನೇಹಿತರೆ, ಇದು ಭಾಳ ಜಾಸ್ತಿ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಈ ಥರ ಮಾಡಿದರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿ, ಇವಾಗ ಕಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ಯಾವಾಗಲೂ 0 ಸೈಜ್ ಇದ್ದವರಿಗೆ ಈ ಥರ ಸೇಪನ್ನು ನಾವು ಕ್ರಾಸಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ದಪ್ಪ ಇದ್ದವ್ರಿಗೆ ನಾವು ಈ ಥರ ಕ್ರಾಸ್ ಕಟ್ ಮಾಡ್ಕೊಂಡು ಬೇಕಾಗಿಲ್ಲ ಸ್ನೇಹಿತರೆ. ಸ್ಟ್ರೈಟಾಗಿ ನಾವು ಸ್ಟಿಚ್ ಬಿಟ್ಟರೆ ಅವ್ರಿಗೆ ಕಂಫರ್ಟಬಲ್ ಆಗುತ್ತೆ. ಸ್ನೇಹಿತರೆ, ನೋಡಿ, ಇದು ಫ್ರಂಟ್ ಆರ್ಮೋಲ್ ಶೇಪು. ನಾನು 2 ಪೀಸ್ ಮಾತ್ರ ತಗೊಂಡಿದ್ದೀನಿ. ನೋಡಿ, 2 ಪೀಸ್ ಮಾತ್ರ ತಗೊಂಡು ಕಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನೋಡಿ, ಏನು ಡೌಟ್ಸ್ ಇದ್ದರೂ ನನಗೆ ನೀವು ಕಮೆಂಟ್ ಬಾರ್ ತಿಳಿಸಿ. ಆಮೇಲೆ ಇದೇ ಥರ ಸ್ನೇಹಿತರೆ ಪರ್ಫೆಕ್ಟಾಗಿ ಕಟ್ ಮಾಡಿ ಅಂತ ತೊಂದರೆ ಇಲ್ಲ. ಅಳತೆ ಬ್ಲೌಸ್ ತಗೊಂಡು ನೋಡಿ, ಏನಾದ್ರು ಪ್ರಾಬ್ಲಮ್ ಬಂದರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಉತ್ತರ ಖಂಡಿತ ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ನೋಡೋದಕ್ಕೆ ತುಂಬ